ದಿನದ ಸದನದಲ್ಲಿ ಭಾರೀ ಗದ್ದಲ ಕೋಲಾಹಲ ಉಂಟಾಗಿದೆ. ಸದನದಲ್ಲಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಹಿನ್ನೆಲೆ ಸ್ಪೀಕರ್ ಪೀಠಕ್ಕೆ ಅಗೌರವವನ್ನ ತೋರಲಾಗಿದೆ. ಅಗೌರವ ತೋರಿದ ಸದಸ್ಯರನ್ನ ಸ್ಪೀಕರ್ ಅಮಾನತು ಮಾಡಿದ್ದಾರೆ. ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದಂತ ಎಲ್ಲ ಶಾಸಕರನ್ನ ಕೂಡ ಸದ್ಯ ಸ್ಪೀಕರ್ ಅಮಾನತು ಮಾಡಿದ್ದಾರೆ. ಬಿಜೆಪಿ ಶಾಸಕರು 18 ಜನ ಬಿಜೆಪಿ ಶಾಸಕರು ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿರುವ ಹಿನ್ನೆಲೆ 6 ತಿಂಗಳುಗಳ ಕಾಲ ಅವರನ್ನ ಅಮಾನತು ಮಾಡಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ಈ ಅಮಾನತು ಆದೇಶವನ್ನ ಹೊರಡಿಸಿದ್ದಾರೆ. ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ದಾರೆ ಅಂತೇಳಿ ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ವಿಧಾನಸಭೆಯಿಂದ 6 ತಿಂಗಳುಗಳ ಕಾಲ ಇದು ತಕ್ಷಣದಿಂದ ಜಾರಿಗೆ ಬರುವಂತೆ 18 ಶಾಸಕರ ವಿರುದ್ಧ ಸಸ್ಪೆಂಡ್ ಆದೇಶವನ್ನ ಹೊರಡಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಇಂದು ಹನಿ ಟ್ರಾಪ್ ವಿಚಾರ ಪ್ರಸ್ತಾಪಿಸಿದಂತ ವಿರೋಧ ಪಕ್ಷದ ನಾಯಕರುಗಳು ಸದನದಲ್ಲಿ ಭಾರೀ ಗದ್ದಲ ಕೋಲಾಹಲಕ್ಕೆ ಸಾಕ್ಷಿಯಾದ್ರು. ಸ್ಪೀಕರ್ ಪೀಠದ ಮುಂದೆ ಬಂದು ಭಾರೀ ಹೈಡ್ರಾಮಕ್ಕೆ ಸಾಕ್ಷಿಯಾದ್ರು. ವಿಧಾನಸಭೆಯ ಕಾರ್ಯಕಲಾಪದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು. ಈ ಪೈಕಿ ಸ್ಪೀಕರ್ ಪೀಠಕ್ಕೆ 18 ಶಾಸಕರು ಅಗೌರವವನ್ನು ತೋರಿದ್ದಾರೆ. ಹೀಗಾಗಿ ವಿಧಾನಸಭೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಇದೀಗ 18 ಶಾಸಕರನ್ನ ಕೂಡ ವಿಧಾನಸಭೆ ಕಾರ್ಯಕಲಾಪದಿಂದ ಅಮಾನತು ಮಾಡಿ ಸಭೆಯಿಂದ ಹೊರ ಹಾಕಿದ್ದಾರೆ. ಸಭೆಯ ಪಾವಿತ್ರ್ಯತೆಗೆ ಧಕ್ಕೆಯನ್ನು ತಂದಂತ ಶಾಸಕರನ್ನ ಹೊರ ಹಾಕಿದ್ದಾರೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್. ಇನ್ನು ವಿಧಾನಸಭೆಯ ಮಾರ್ಷಲ್ಗಳಿಂದ ಅಗೌರವ ತೋರಿದ ಎಲ್ಲ ಬಿಜೆಪಿ ಶಾಸಕರನ್ನ ಕೂಡ ಎತ್ತಿಕೊಂಡು ಬಂದು ಹೊರ ಹಾಕಲಾಯಿತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಾರ್ಷಲ್ಗಳು ಅಮಾನತುಗೊಂಡಂತ ಶಾಸಕರನ್ನ ವಿಧಾನಸಭೆ ಕಾರ್ಯಕಲಾಪದಿಂದ ಹೊರಗಡೆ ಎಳೆದು ತಂದಿದ್ದಾರೆ ಅಂತ. ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದಂತ ಬಿಜೆಪಿಯ 18 ಶಾಸಕರನ್ನ ಸ್ಪೀಕರ್ ಆದೇಶದ ಮೇರೆಗೆ 6 ತಿಂಗಳುಗಳ ಕಾಲ ಅಮಾನತುಗೊಳಿಸಿ ಸದನದಿಂದ ಹೊರ ಹಾಕಲಾಗಿದೆ. ಸದ್ಯ 18 ಜನ ಬಿಜೆಪಿ ಶಾಸಕರನ್ನ ವಿಧಾನಸಭೆ ಕಾರ್ಯಕಲಾಪದಿಂದ ಸ್ಪೀಕರ್ ಯುಟಿ ಖಾದರ್ ಅಮಾನತು ಮಾಡಿದ್ದಾರೆ. ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಆರೋಪದ ಮೇಲೆ ಸದಸ್ಯರನ್ನ 6 ತಿಂಗಳುಗಳ ಕಾಲ ಅಮಾನತುಗೊಳಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಈ ಒಂದು ರೂಲಿಂಗ್ ಅನ್ನು ಹೊರಡಿಸಿ ಅವರನ್ನ ಅಮಾನತು ಮಾಡಿ ಹೊರ ಹಾಕಲಾಗಿದೆ. ಸದ್ಯ ಏನು ವಿಧಾನಸಭೆಯ ಮಾರ್ಷಲ್ಗಳಿದ್ದಾರೆ, ಮಾರ್ಷಲ್ಗಳು ಅವರನ್ನೆಲ್ಲ ಕೂಡ ಹೊರ ಎಳೆದು ತಂದಿರುವಂಥದ್ದು. ಸ್ಪೀಕರ್ ಸ್ಥಾನದಲ್ಲಿ ಕುಳಿತಿದ್ದಂಥ ಖಾದರ್ ಅವ್ರ ಮೇಲೆ ಯುಟಿ ಖಾದರ್ ಅವ್ರ ಮೇಲೆ ಏನು ಪೇಪರ್ ಎರಚಿ ಪೀಠಕ್ಕೆ ಅಗೌರವ ತೋರಿದ್ರು. ಇದು ಕ್ಷಮಿಸಲಾಗದ ಅಪರಾಧ ಅಂಥೇಳಿ ಪೀಠಕ್ಕೆ ಅಗೌರವ ತೋರಿದ್ದಾರೆ ಅಂಥೇಳಿ ವಿಧಾನಸಭೆ ಕಲಾಪದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. 6 ತಿಂಗಳು 18 ಸದಸ್ಯರು ಕೂಡ ಅಮಾನತುಗೊಳಿಸಿದ್ದಾರೆ ಯುಟಿ ಖಾದರ್. ಇನ್ನು ಸ್ಪೀಕರ್ ಯುಟಿ ಖಾದರ್ ಆ 18 ಶಾಸಕರ ಹೆಸರು ಹೇಳ್ತಿದ್ದ ಹಾಗೆ ಎಲ್ಲರನ್ನ ಕೂಡ ಒಬ್ಬೊಬ್ಬರನ್ನಾಗಿ ಹೊರಗೆಳೆದು ತಂದ್ರು ಮಾರ್ಷಲ್ಗಳು. ಕಾರ್ಯಕಲಾಪ ಕೊನೆಯ ದಿನವಾಗಿತ್ತು. ಇಂದು ಕಾರ್ಯಕಲಾಪದಲ್ಲಿ ಇವತ್ತು ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಭಾರೀ ಹೈಡ್ರಾಮಾ ನಡೀತು. ಇನ್ನು ಸ್ಪೀಕರ್ ಇದ್ದಂಥ ಪೀಠದ ಕಡೆಗೆ ಈ 18 ಜನ ಶಾಸಕರು ಕೂಡ ಪೇಪರ್ ಎರಚಿ ಪೀಠಕ್ಕೆ ಅಗೌರವವನ್ನು ತೋರಿದ್ರು. ದೊಡ್ಡಣ್ಣ ಗೌಡ ಪಾಟೀಲ್, ಸಿ.ಕೆ. ರಾಮಮೂರ್ತಿ, ಅಶ್ವಥ್ ನಾರಾಯಣ, ಎಸ್.ಆರ್. ವಿಶ್ವನಾಥ, ಭೈರತಿ ಸುರೇಶ್, ಭೈರತಿ ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ, ಬಿ. ಸುರೇಶ್ ಗೌಡ, ಉಮಾನಾಥ್ ಕೊಟ್ಟನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶಪಾಲ್ ಸುವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ಮುನಿರತ್ನ,
ಬಸವರಾಜ ಮುತ್ತಿಮೋಡ, ಧೀರಜ್ ಮುನಿರಾಜು, ಡಾಕ್ಟರ್ ಚಂದ್ರು ಲಮಾಣಿ ಇವರೆಲ್ಲರನ್ನ ಕೂಡ ಸ್ಪೀಕರ್ ಯುಟಿ ಖಾದರ್ ಆದೇಶ ಹೊರಡಿಸಿ 6 ತಿಂಗಳುಗಳ ಕಾಲ ಸಭೆಯಿಂದ ಅಮಾನತು ಮಾಡಿದ್ದಾರೆ. ಇನ್ನು 6 ತಿಂಗಳುಗಳ ಕಾಲ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಪಾಲ್ಗೊಳ್ಳದಂತೆ ಆದೇಶವನ್ನು ಹೊರಡಿಸಲಾಗಿದೆ. ಸ್ಪೀಕರ್ ಪೀಠದಲ್ಲಿ ಕೂತಂತ ಯುಟಿ ಖಾದರ್ ಅವರ ಮೇಲೆ ಪೇಪರ್ ಎರಚಿ ಬಾವಿಗಿಳಿದು ಪ್ರತಿಭಟನೆ ನಡೆಸಿದಂಥ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡಿದ್ದು ಈ ಪೀಠಕ್ಕೆ ಅಗೌರವ ಅಂತೇಳಿ, ಇದು ಕ್ಷಮಿಸಲಾರದ ತಪ್ಪು ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ಅವರು ಎಲ್ಲರನ್ನ ಕೂಡ ಅಮಾನತು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಮಾರ್ಷಲ್ಗಳಿರ್ತಾರೆ. ಅವರ ಹೆಸರುಗಳನ್ನ ಹೇಳ್ತಿದ್ದ ಹಾಗೆ ಅಲ್ಲಿ ವಿಧಾನಸಭೆ ಕಾರ್ಯಕಲಾಪದಲ್ಲಿದ್ದಂಥ ಆ 18 ಶಾಸಕರನ್ನ ಕೂಡ ಒಬ್ಬೊಬ್ಬರನ್ನೇ ಹೆತ್ತಾಕೊಂಡು ಬಂದು ಹೊರಗೆ ಬಿಸಾಕ್ತಾರೆ. ಸೊ ಈ ಮೂಲಕ ಸ್ಪೀಕರ್ ಯುಟಿ ಖಾದರ್ ಅವರ ಆದೇಶವನ್ನ ಅಲ್ಲಿ ಮಾರ್ಷಲ್ಗಳು ಪಾಲಿಸಿರುವಂತದ್ದು ಕಂಡು ಬರ್ತಾ ಇದೆ. ಹನಿ ಟ್ರಾಪ್ ವಿಚಾರವನ್ನೇ ದೊಡ್ಡ ಮಟ್ಟದಲ್ಲಿ ಸದ್ದುಗದ್ದಲಕ್ಕೆ ಎಡೆಮಾಡಿಕೊಡ್ತು. ಈ ವಿಚಾರವನ್ನ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಬಹಳ ಗಂಭೀರವಾಗಿ ತೆಗೆದುಕೊಂಡು ವಿಧಾನಸಭೆ ಕಾರ್ಯಕಲಾಪದ ಬಾವಿಗಿಳಿದು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಮಾತಿನ ಚಕಮಕಿ ನಡೀತು. ಇತ್ತ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಾಗ್ಯುದ್ಧವೇ ನಡೀತು. ಹೀಗೆ ಹಲವಾರು ಬಾರಿ ವಿಧಾನಸಭೆ ಕಾರ್ಯಕಲಾಪಗಳಲ್ಲಿ ಇಂತಹ ಘಟನೆಗಳು ನಡೀತಾ ಇದೆ. ಇತ್ತೀಚೆಗೆ ಕರ್ನಾಟಕದ ವಿಧಾನಸಭೆ ಕಾರ್ಯಕಲಾಪಕ್ಕೆ ತನ್ನದೇ ಆದಂತಹ ಗೌರವ ಇದೆ. ಇನ್ನು ಸ್ಪೀಕರ್ ಪೀಠಕ್ಕೂ ಕೂಡ ತನ್ನದೇ ಆದಂತಹ ಗೌರವ ಇದೆ. ಸಂವಿಧಾನಿಕ ಪೀಠ ಆಗತ್ತದು. ಆ ಪೀಠದಲ್ಲಿ ಕೂರುವಂತ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಒಂದಷ್ಟು ಗೌರವ ಇರುತ್ತೆ. ಆ ಗೌರವಕ್ಕೆ ಧಕ್ಕೆ ಬರುವಂತೆ ನಡ್ಕೊಳ್ಳುವಂತ ಯಾರ ವಿರುದ್ಧ ಬೇಕಾದರೂ ಅವರು ಏನೇ ಕ್ರಮ ತೆಗೆದುಕೊಳ್ಳಬಹುದು. ಸೊ ಆ ನಿಟ್ಟಿನಲ್ಲಿ ಅವರುಗಳನ್ನು ಅಮಾನತು ಮಾಡುವಂತ ಅಧಿಕಾರ ಸ್ಪೀಕರ್ ಖಾದರ್ ಅವ್ರಿಗಿತ್ತು, ಯುಟಿ ಖಾದರ್ ಅವ್ರಿಗಿತ್ತು. ಸೊ ಈ ಹಿನ್ನೆಲೆ ಸ್ಪೀಕರ್ ಅವರು ಈ ಎಲ್ಲ 18 ಶಾಸಕರನ್ನ ಕೂಡ ಅಮಾನತು ಮಾಡಿದ್ದಾರೆ. 6 ತಿಂಗಳುಗಳ ಕಾಲ ಅಮಾನತು ಮಾಡಲಾಗಿದೆ. ಕೊನೆಯ ದಿನದ ವಿಧಾನಸಭೆ ಕಾರ್ಯಕಲಾಪ ಸುಸೂತ್ರವಾಗಿ ಏನು ಮುಗಿಬೇಕಾಗಿತ್ತು. ಆದರೆ ವಿರೋಧ ಪಕ್ಷಗಳ ಗದ್ದಲಕ್ಕೆ ಇಡೀ ಸದನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸಾಕ್ಷಿಯಾಗಿದೆ. ಕೊನೆಗೂ ವಿರೋಧ ಪಕ್ಷಗಳ ಆರ್ಭಟಕ್ಕೆ ಆಡಳಿತ ಪಕ್ಷದ ನಾಯಕರು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು. ಹೀಗೆ ಅತಿರೇಕಕ್ಕೆ ಹೋಯ್ತು ಶಾಸಕರ ನಡುವಿನ ಆ ಒಂದು ವಾಕ್ ಸಮರ. ಇನ್ನು ಬಾವಿಗಿಳಿದಂತ ಪ್ರತಿಪಕ್ಷದ ನಾಯಕರುಗಳಂತೂ ಸ್ಪೀಕರ್ ಪೀಠದ ಮೇಲೇನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕಂಡು ಬಂದಿದೆ. ಇನ್ನು 18 ಜನ ಬಿಜೆಪಿ ಶಾಸಕರನ್ನು ಅಮಾನತುಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈಗ ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಂದ ಸದ್ಯ ಸ್ಪೀಕರ್ ನಡೆಯನ್ನ ಖಂಡಿಸಲಾಗಿದೆ. ಸಿಎಂ ಮತ್ತು ಸ್ಪೀಕರ್ ರಕ್ಷಣೆ ಕೊಡುವ ಕರ್ತವ್ಯ ಮಾಡಬೇಕು, ಆದರೆ ಈ ರೀತಿ ಶಾಸಕರನ್ನ ಎಳೆದು ಹೊರಗೆ ಬಿಸಾಕುವಂತ ಕೆಲಸ ಮಾಡ್ತಾ ಇರುವಂತದ್ದು ಪ್ರಜಾಪ್ರಭುತ್ವದ ವಿರೋಧಿ ನಡೆ. ಪ್ರತಿಭಟಿಸಿದರೆ ನಮ್ಮ ಶಾಸಕರನ್ನ ಹೊರ ಹಾಕಿದ್ದಾರೆ, ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ ಅಂತೇಳಿ ಏನೋ ವಿಧಾನಸಭೆಯ ಸಭಾಂಗಣದ ಮುಂದೆ ನಿಂತು BY ವಿಜೇಂದ್ರ ಅವರು ಕೂಡ ಸದ್ಯ ಸ್ಪೀಕರ್ ನಡೆಯನ್ನ ಖಂಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಏನು ವರದಿಯನ್ನು ಮಾಡ್ತಾ ಇದ್ದಾರೆ.
ಸೊ ಆ ನಿಟ್ಟಿನಲ್ಲಿ ಅಲ್ಲಿನ ಬೆಳವಣಿಗೆಗಳ ಕುರಿತಾಗಿ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದ್ದಾರೆ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ವಿಧಾನಸಭೆ ಕಾರ್ಯಕಲಾಪದಲ್ಲಿ? ಸಂಪರ್ಕ ಮಾಡೋಣ. ಮತ್ತೆ ಸಮಸ್ಯೆ ಅಲ್ಲಿ ಸಾಮಾನ್ಯವಾಗಿ ನೆಟ್ವರ್ಕ್ ಸಮಸ್ಯೆ ಇರುತ್ತೆ. ಈಗ ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸ್ಪೀಕರ್ ಪೀಠದ ಮೇಲೆ ಅಗೌರವ ತೋರಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 18 ಶಾಸಕರನ್ನ ಅಮಾನತು ಮಾಡಿರುವ ವಿಚಾರವನ್ನ ಖಂಡಿಸಿ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸ್ಪೀಕರ್ ನಡೆಯನ್ನ ಖಂಡಿಸಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆ, ಪ್ರತಿಭಟಿಸಿದ್ರೆ ನಮ್ಮನ್ನ ಈ ರೀತಿ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಬೇಸರವನ್ನ ತೋಡ್ಕೊಂಡಿದ್ದಾರೆ. ಮಾರ್ಷಲ್ಗಳು 18 ಜನ ಶಾಸಕರನ್ನ ಕೂಡ ಹೊರಗಡೆ ಹೊತ್ತೊಯ್ದಂಥದ್ದು ನಾವು ಕಾಣಬಹುದು. ಈಗ ಮತ್ತೊಮ್ಮೆ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಬಸವರಾಜ್ ಹೂಗಾರು. ಈಗಾಗಲೇ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಪ್ರತ್ಯಕ್ಷ ವರದಿಯನ್ನ ಮಾಡ್ತಾ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೊಡ್ತಾರೆ ಬಸವರಾಜ್ ಹೂಗಾರ್. ಅಲ್ಲಿನ ಅಪ್ಡೇಟ್ಸ್ ನೀಡೋದಾದ್ರೆ ಬಸವರಾಜ್. ವಿಜಯಭಾಸ್ಕರ್, ಈಗಾಗಲೇ ಏನು ವಿಧಾನಸಭೆಯಲ್ಲಿ ಬಿಜೆಪಿಯ 18 ಸದಸ್ಯರನ್ನ 6 ತಿಂಗಳ ವರೆಗೆ ಅಮಾನತು ಮಾಡಿರ್ತಕ್ಕಂಥ ಸ್ಪೀಕರ್ UT ಖಾದರ್ ಅವರ ಆದೇಶದ ಮೇರೆಗೆ ಮಾರ್ಷಲ್ಗಳು ಈಗಾಗಲೇ 18 ಒಂದು ಬಿಜೆಪಿ ಸದಸ್ಯರನ್ನು ಕೂಡ ಸದನದಿಂದ ಹೊರಗೆ ಹಾಕುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬ ಶಾಸಕರನ್ನು ಕೂಡ ಮಾರ್ಷಲ್ಗಳು ಹೊತ್ತುಕೊಂಡು ಹೋಗದಂತ ದೃಶ್ಯಾವಳಿಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ವಿಧಾನಸಭೆಯಲ್ಲಿ ಏನು 6 ತಿಂಗಳವರೆಗೆ ಏನು ಅವ್ರನ್ನ ಒಂದು ಅಮಾನತು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಈಗಾಗಲೇ ಎಲ್ಲರನ್ನೂ ಕೂಡ ಅಂದ್ರೆ 18 ಜನ ಬಿಜೆಪಿ ಶಾಸಕರನ್ನು ಕೂಡ ಈಗಾಗಲೇ ಒಂದು ವಿಧಾನಸಭೆಯಿಂದ ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹಿನ್ನೆಲೆ ಸಾಕಷ್ಟು ಒಂದು ಕಡೆ ಬಿಜೆಪಿಯ ಏನು ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರಾಗಿರ್ಬೋದು, ಮತ್ತೆ ವಿಪಕ್ಷ ನಾಯಕರಾಗಿರ್ತ R ಅಶೋಕ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರದ ನಡವಳಿಕೆಯನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಅವರು ನಮ್ಮ ಒಂದು ರಕ್ಷಣೆಗೆ ಬರಬೇಕು, ಅಥವಾ ಸ್ಪೀಕರ್ UT ಖಾದರ್ ಅವರು ಕೂಡ ನಮ್ಮ ಒಂದು ರಕ್ಷಣೆ ಬರಬೇಕು. ಒಬ್ಬ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಹಿರಿಯ ಸಚಿವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಪ್ರಯತ್ನ ನಡೆದಿದೆ ಅನ್ನುವಂಥದ್ದನ್ನ ಅಂಗಲಾಚಿ ಬೇಡ್ಕೊಳ್ತಾರೆ. ಆದ್ರೆ ಅವರ ರಕ್ಷಣೆಗೆ ಅವರ ಪಕ್ಷದ ಶಾಸಕರು ಇರಬೇಕಿತ್ತು, ಸಚಿವರು ಇರಬೇಕಿತ್ತು, ಮತ್ತೆ CM ಸಿದ್ದರಾಮಯ್ಯವರು ಕೂಡ ಅವರ ರಕ್ಷಣೆಗೆ ಇರಬೇಕಿತ್ತು. ಆದ್ರೆ ಅವ್ರು ಯಾರು ಕೂಡ ಅವ್ರ ರಕ್ಷಣೆ ಬರ್ತಿಲ್ಲ. ಆದ್ರೆ ನಾವು ರಕ್ಷಣೆ ಕೇಳಿ ಒಂದ್ ಕಡೆ ಪ್ರತಿಭಟನೆ ಮಾಡ್ಲಿಕ್ಕೆ ಬಾವಿಗಿಳಿದ್ರೆ ನಮ್ಮನ್ನೇ ಅವ್ರನ್ನ ಅಮಾನತು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸರ್ಕಾರದ ನಡೆ ಸರಿ ಅನ್ನುವಂಥದ್ದನ್ನು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾವು ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ, ಮತ್ತೆ ರಾಜ್ಯಪಾಲರಿಗೂ ಕೂಡ ಈ ಬಗ್ಗೆ ದೂರು ಕೊಡ್ತೇವೆ ಅನ್ನುವಂಥದ್ದನ್ನ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಏನು ಆ 18 ಜನ ಶಾಸಕರನ್ನು ಸಹಿತ ವಿಧಾನಸಭೆಯಿಂದ ಹೊರಹಾಕುವಂತ ಕೆಲಸವನ್ನ ಮಾರ್ಷಲ್ಗಳು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು ಇದೆ. ಹಾಗಾಗಿ ಒಂದ್ ಕಡೆ ಬಿಜೆಪಿ ನಾಯಕರ ಒಂದಿಷ್ಟು ಕೆಂಗನಿಗೆ ಒಂದ್ ಕಡೆ ಸರ್ಕಾರವು ಕೂಡ ಗುರಿಯಾಗಿರ್ತಕ್ಕಂಥದ್ದು. ಮತ್ತೆ ಸ್ಪೀಕರ್ UT ಖಾದರ್ ಅವರ ನಡೆ ಏನಿದೆ ಎಲ್ಲ ಒಂದ್ ಕಡೆ ಸಾಕಷ್ಟು ಏನು ಕಾಂಗ್ರೆಸ್ ಪಕ್ಷದ ಅವರಂತಾನೆ ನಡೆದುಕೊಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ನಮ್ಮ ಒಂದು ಶಾಸಕರ ರಕ್ಷಣೆಗೆ ಅವರು ಬರಬೇಕು, ಆದ್ರೆ ಎಲ್ಲ ಒಂದ್ ಕಡೆ ಅವರು ಒಂದು ಕಾಂಗ್ರೆಸ್ ಪಕ್ಷ ಅಂತ ನಡೆದುಕೊಳ್ತಾ ಇದ್ದಾರೆ, ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವರಾಜ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ, ಆನಂತರ ನಿಮ್ಮನ್ನು ಮಾತಾಡಿಸ್ತೀನಿ, ಹಾಗೆ ಲೈನ್ ಅಲ್ಲಿ. ಇದೀಗ ತಾನೇ ಸಿಗ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್. ರಾಜಭವನದ ಅಂಗಳಕ್ಕೆ ಶಾಸಕರ ಅಮಾನತು ವಿಚಾರವನ್ನ ಕೊಂಡೊಯ್ಯಲು ವಿರೋಧ ಪಕ್ಷಗಳು ಮುಂದಾಗಿವೆ. ಸದ್ಯ ರಾಜಭವನಕ್ಕೆ ಭೇಟಿ ನೀಡಲಿದ್ದಾರೆ ಬಿಜೆಪಿ ನಾಯಕರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸದನ ಮುಂದೂಡಲ್ಪಟ್ಟ ಬಳಿಕ ರಾಜಭವನಕ್ಕೆ ಬಿಜೆಪಿಯ ಶಾಸಕರು ತೆರಳಲಿದ್ದಾರೆ. ರಾಜಭವನದ ಅಂಗಳಕ್ಕೆ ಶಾಸಕರ ಅಮಾನತು ವಿಚಾರವನ್ನು ಕೊಂಡೊಯ್ಯಲಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸ್ಪೀಕರ್ UT ಖಾದರ್ ಅವರು ನಮ್ಮೆಲ್ಲರ ರಕ್ಷಣೆಗಿರಬೇಕು, ಆದ್ರೆ ಇಲ್ಲಿ ಪಕ್ಷಾತೀತವಾಗಿ ನಡ್ಕೊಳ್ಬೇಕಾಗಿತ್ತು, ಆದ್ರೆ ಏಕಪಕ್ಷೀಯವಾಗಿ ತೆಗೆದುಕೊಳ್ತಾ ಇದ್ದಾರೆ ನಿರ್ಧಾರಗಳನ್ನ ಅಂತೇಳಿ ಬಿಜೆಪಿ ನಾಯಕರು ಸ್ಪೀಕರ್ ಅಮಾನತು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಮೇಲೆಯೇ ಕೆಂಡ ಕಾರ್ತಾ ಇದ್ದಾರೆ. ಸದನವನ್ನ ಮುಂದೂಡಲ್ಪಟ್ಟ ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರ ಬಳಿ ತಮ್ಮ ಅಳಲನ್ನ ತೋಡಿಕೊಳ್ಳಬೇಕು ಅನ್ನುವಂತ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಬಿಜೆಪಿಯ ಕೆಲ ನಾಯಕರು.
ಒಟ್ಟು ಬಿಜೆಪಿ 18 ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಮುಂದೂಡಲ್ಪಟ್ಟ ವಿಧಾನಸಭೆ ಕಲಾಪ ಪುನರಾರಂಭ. ಈ ಗಲಾಟೆ ಗದ್ದಲದಿಂದಾಗಿ ವಿಧಾನಸಭೆ ಕಾರ್ಯಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಲಾಗಿತ್ತು ಸ್ಪೀಕರ್ ಅವರಿಂದ. ಈಗ ಮತ್ತೆ ವಿಧಾನಸಭೆ ಕಾರ್ಯಕಲಾಪ ಪುನರಾರಂಭವಾಗ್ತಾ ಇದೆ. 18 ಶಾಸಕರ ಅಮಾನತು ಬಳಿಕ ಈಗ ಮತ್ತೆ ಕಾರ್ಯಕಲಾಪವನ್ನ ಮುನ್ನಡೆಸ್ತಾ ಇದ್ದಾರೆ ಸ್ಪೀಕರ್ ಯುಟಿ ಖಾದರ್. 18 ಶಾಸಕರನ್ನ ಅಮಾನತು ಮಾಡಿ ಹೊರಗಾಕಿದ ಬಳಿಕ 10 ನಿಮಿಷಗಳ ಕಾಲ ಮುಂದೂಡಲಾಗಿತ್ತು. ಈಗ ಮತ್ತೆ ಪುನರಾರಂಭವಾಗಿದೆ. ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ನನ್ನ ಜೊತೆ ಇನ್ನೂ ಕೂಡ ಸಂಪರ್ಕದಲ್ಲಿದ್ದಾರೆ, ಅಲ್ಲಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಬಸವರಾಜ್ ಹೂಗಾರ್, ಈಗಾಗಲೇ ಅಮಾನತು ಮಾಡಿರುವ ವಿಚಾರವನ್ನ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ರಾಜ್ಯಪಾಲರಿಗೂ ಕೂಡ ಹೋಗಿ ಭೇಟಿ ಕೊಟ್ಟು ದೂರು ಕೊಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಇದೆ ಬಸವರಾಜ್? ವಿಜಯ ಭಾಸ್ಕರ್, ಈಗಾಗಲೇ ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿ ಏನು ಸ್ಪೀಕರ್ ಯುಟಿ ಖಾದರ್ ಅವರು ಆದೇಶ ಹೊರಡಿಸಿದ್ದಾರೆ. ಅದರಂತೆ ಅವರನ್ನ ಈಗಾಗಲೇ ವಿಧಾನಸಭೆಯಿಂದ ಹೊರ ಹಾಕುವಂತ ಪ್ರಯತ್ನ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಡೆಯನ್ನ ತೀವ್ರವಾಗಿ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ರು. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಖಂಡಿಸಿದ್ದಾರೆ. ಅದರಂತೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಖಂಡಿಸಿರ್ತಕ್ಕಂಥದ್ದು. ಈ ಬಗ್ಗೆ ನಾವು ಜನರ ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಮತ್ತೆ ಎಲ್ಲೋ ಒಂದು ಕಡೆ ಸ್ಪೀಕರ್ ಯುಟಿ ಖಾದರ್ ಅವರು 224 ಶಾಸಕರ ರಕ್ಷಣೆ ಕೂಡ ಅವರ ಜವಾಬ್ದಾರಿ ಆಗಿರ್ತಕ್ಕಂಥ. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಏಕಪಕ್ಷೀಯವಾಗಿ ನಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಕ್ಷಣೆ ಬರೋದ್ ಬಿಟ್ಟು ಎಲ್ಲೋ ಒಂದ್ ಕಡೆ ಒಂದು ಏಕಪಕ್ಷೀಯ ಅಂತ ನಿರ್ಧಾರ ತೆಗೆದುಕೊಂಡು ನಮ್ಮ ಶಾಸಕರನ್ನ ಏನು ನಾವು ಸಚಿವರ ಪರವಾಗಿ ಏನು ಹೋಗಿದ್ವಿ, ನ್ಯಾಯವನ್ನ ಸಿಗಬೇಕು ಅನ್ನುವಂಥದ್ದು ಒಂದು ಇಡೀ 224 ಶಾಸಕರ ಮೇಲೂ ಕೂಡ ಆರೋಪ ಬಂದಿರತಕ್ಕಂಥದ್ದು. ಹಾಗಾಗಿ ಇದನ್ನ ಒಂದು ದೊಡ್ಡ ಮಟ್ಟದ ನ್ಯಾಯಾಂಗ ತನಿಖೆ ಆಗ್ಬೇಕು ಅನ್ನುವಂತ ಬಿಗಿಪಟ್ಟನ್ನ ಹಿಡಿದ್ರೆ ಇದಕ್ಕೆ ನಮ್ಮನ್ನ ಅಮಾನತು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದಿಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿ ಇದೀಗ ಈ ಒಂದು ಏನು ಅಮಾನತನ್ನ ಮಾಡಿರ್ತಕ್ಕಂಥ ಸ್ಪೀಕರ್ ಯುಟಿ ಖಾದರ್ ಅವರ ನಡೆಯನ್ನ ಖಂಡಿಸಿ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಕೂಡ ಭೇಟಿ ಮಾಡಿ ಈ ಬಗ್ಗೆ ದೂರನ್ನು ಕೊಡ್ಲಿಕ್ಕೆ ಕೂಡ ಬಿಜೆಪಿ ನಾಯಕರು ಸಿದ್ಧವಾಗಿರ್ತಕ್ಕಂಥದ್ದು. ಈ ಬಗ್ಗೆ ವಿಜೇಂದ್ರ ಕೂಡ ಈಗ ತಾನೇ ಹೇಳಿರ್ತಕ್ಕಂಥದ್ದು, ನಾವು ರಾಜ್ಯಪಾಲರ ಒಂದು ಬಳಿ ಕೂಡ ಹೋಗಿ ಈ ಬಗ್ಗೆ ದೂರು ಕೊಡ್ತೇವೆ, ಸ್ಪೀಕರ್ ಯುಟಿ ಖಾದರ್ ನಡೆಯನ್ನ ಖಂಡಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಸದನ ಮುಂದೂಡಲ್ಪಟ್ಟ ನಂತರ ಬಿಜೆಪಿಯ ಸದಸ್ಯರ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಸ್ಪೀಕರ್ ಯುಟಿ ಖಾದರ್ ನಡೆ ಮತ್ತೆ ಸರ್ಕಾರ ನಡೆ ವಿರುದ್ಧ ದೂರನ್ನು ಕೊಡ್ಲಿಕ್ಕೆ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ವಿಜಯ್ ಭಾಸ್ಕರ್. ಬಸವರಾಜ್, ಈಗ ಏನು ಗಲಾಟೆ ಗದ್ದಲ ನಡೀತು ಆ ಸಂದರ್ಭದಲ್ಲಿ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಲಾಗಿತ್ತು. ಈಗ ಮತ್ತೆ ಪುನರಾರಂಭಿಸಿದ್ದಾರೆ ಸ್ಪೀಕರ್ ಅಂತ ಹೇಳಲಾಗ್ತಾ ಇದೆ. ಈಗ ಸದನದ ವಾತಾವರಣ ಹೇಗಿದೆ ಅನ್ನುವಂತ ಮಾಹಿತಿ ಕೊಡೋದಾದ್ರೆ? ವಿಜಯ ಭಾಸ್ಕರ್, ಈಗ ಸದನ ಮತ್ತೆ ಪುನರಾರಂಭ ಆಗಿರ್ತಕ್ಕಂಥದ್ದು. ಇನ್ನು 18 ಜನರನ್ನ ಅಮಾನತುಗೊಳಿಸಿರ್ತಕ್ಕಂಥ ಶಾಸಕರನ್ನ ಈಗಾಗಲೇ ವಿಧಾನಸಭೆಯಿಂದ ಹೊರಕಳಿಸುವಂತ ಪ್ರಯತ್ನ ಸಾಗಿದೆ. ಅದಾದ ಬಳಿಕ ಈಗ ವಿಧಾನಸಭೆ ಕೂಡ ಕಲಾಪ ಆರಂಭವಾಗಿರ್ತಕ್ಕಂಥದ್ದು. ಇದೀಗ ಏನು ಮುಸ್ಲಿಂ ಒಂದು ಸಮುದಾಯಕ್ಕೆ 4% ಮೀಸಲಾತಿ ಏನಿದೆ ಆ ಒಂದು ಬಿಲ್ ಅನ್ನ ಮಂಡನೆ ಮಾಡಿ ಬಿಲ್ ಪಾಸ್ ಮಾಡುವಂತ ಪ್ರಯತ್ನಕ್ಕೂ ಕೂಡ ಈಗ ವಿಧಾನಸಭೆ ಸಾಕ್ಷಿ ಆಗುವಂಥದ್ದು. ಈ ವೇಳೆ ಬಿಜೆಪಿ ನಾಯಕರು ಕೂಡ ಇದನ್ನ ತೀವ್ರವಾಗಿ ವಿರೋಧನ ಮಾಡುವಂತ ಸಾಧ್ಯತೆ. ಈಗಾಗಲೇ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಇದೀಗ ವಿಧಾನಸಭೆ ಒಳಗಡೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ಖಂಡನೆ ಮಾಡ್ತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಇದನ್ನ ಈ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರು ಓಲೈಕೆ ಮಾಡುವಂತ ಪ್ರಯತ್ನ ಮಾಡಿ ಹಿಂದೂಗಳಿಗೂ ಕೂಡ ಅವಮಾನ ಮಾಡುವ ಮತ್ತೆ ಅವ್ರಿಗೆ ಧರ್ಮಗಳ ನಡುವೆ ಒಂದಿಷ್ಟು ಒಂದು ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂತ ನೀತಿಯಲ್ಲಿ ಕೂಡ ಸರ್ಕಾರ ನಡೆದುಕೊಳ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ ಬೇರೆ ಉಳಿದ ಸಮಾಜಕ್ಕೆ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡನೆ ಮಾಡಿ ಅದನ್ನ ವಿಧಾನಸಭೆಯಲ್ಲಿ ಬಿಲ್ ಅನ್ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ವಿಧಾನಸಭೆ ಕಾರ್ಯಕಲಾಪದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಇದೀಗ ತಾನೇ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಆ ಬ್ರೇಕಿಂಗ್ ಅಪ್ಡೇಟ್ ನಂತರ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ವಿಧಾನಸಭೆ ಕಲಾಪ ಪುನರಾರಂಭ ಆಗಿದೆ. ವಿಧಾನಸಭೆ ಕಲಾಪವನ್ನ ಪುನರಾರಂಭಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಮತ್ತೆ ಧರಣಿಯನ್ನ ಮುಂದುವರಿಸಿದ್ರು ವಿಪಕ್ಷಗಳ ಸದಸ್ಯರು. ವಿಧಾನಸಭೆ ಕಾರ್ಯಕಲಾಪವನ್ನ ಕೆಲವು ನಿಮಿಷಗಳ ಕಾಲ ಮುಂದೂಡಲ್ಪಟ್ಟಿದ್ದು, ತದನಂತರ ಈಗ ಸದನವನ್ನ ಪುನರಾರಂಭಿಸಿದ್ರು ಕೂಡ ಮತ್ತೆ ವಿಪಕ್ಷಗಳಿಂದ ಪ್ರತಿಭಟನೆಯ ಬಿಸಿ ತಟ್ಟುತ್ತಾ ಇದೆ. ಕಲಾಪದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ರಿಂದ ಹಲವು ವಿಧೇಯಕಗಳ ಮಂಡನೆಗೆ ವಿಪಕ್ಷಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಸದ್ಯ ಮತ್ತೆ ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಶಾಸಕರುಗಳು ಮತ್ತೆ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಪ್ರತಿಭಟನೆಯ ಮೊರೆ ಹೋಗಿದ್ದಾರೆ. ಮತ್ತೆ ಧರಣಿಯನ್ನ ಮುಂದುವರಿಸಿದ್ದಾರೆ ವಿಪಕ್ಷಗಳ ಸದಸ್ಯರು. ಸದನದಲ್ಲಿ ವಿಪಕ್ಷಗಳ ಸದಸ್ಯರಿಂದ ಮತ್ತೆ ಸದನದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಇನ್ನು ಪ್ರತಿಭಟನೆಯ ನಡುವೆಯೂ ಕೂಡ
ವಿಧೇಯಕವನ್ನ ಮಂಡಿಸ್ತಾ ಇದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಹಲವು ವಿಧೇಯಕಗಳನ್ನ ಮಂಡಿಸ್ತಾ ಇದ್ದಾರೆ. ಎಚ್ ಕೆ ಪಾಟೀಲ್ ಅವರು ಸ್ಪೀಕರ್ ನಡೆಗೆ ವಿಪಕ್ಷಗಳ ನಾಯಕರು ಗರಂ ಆಗಿದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸ್ಪೀಕರ್ ವಿರುದ್ಧ ಸದನದಲ್ಲಿ ಕೆಂಡಾಮಂಡಲವಾಗಿದ್ದಾರೆ. ಸ್ಪೀಕರ್ ಅವರೇ, ಪ್ರಜಾಪ್ರಭುತ್ವಕ್ಕೆ ಅವಮಾನಿಸಿದ್ದೀರಿ ಅಂತೇಳಿ ಸ್ಪೀಕರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಂದ ವಿಧಾನಸಭೆ ಸ್ಪೀಕರ್ ನಡೆಯನ್ನ ತೀವ್ರ ಖಂಡಿಸಲಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗರ್ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮತ್ತೆ ಕಲಾಪ ಪುನರಾರಂಭ ಆಗಿದ್ರು ಕೂಡ ಕಲಾಪದಲ್ಲಿ ಮತ್ತೆ ಪ್ರತಿಪಕ್ಷಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಕಂಡು ಬರ್ತಾ ಇದೆ. ಯಾಕಾಗಿ ಮತ್ತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಆಗಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ನಾಯಕರು ಕೂಡ ಇಲ್ಲಿ ಈ ಪ್ರತಿಭಟನೆಗೆ ಮತ್ತೆ ಮುಂದಾಗಿರ್ತಕ್ಕಂಥದ್ದು ಕಾರಣ ಇಷ್ಟೇ. ಒಂದ್ ಕಡೆ ಈಗ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ 4% ಏನು ಮೀಸಲಾತಿ ಏನಿದೆ ಆ ಬಿಲ್ ಅನ್ನ ಪಾಸ್ ಮಾಡುವಂತ ಒಂದು ನಿರ್ಧಾರಕ್ಕೂ ಕೂಡ ಈಗಾಗಲೇ ಬಿಲ್ ಅನ್ನ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಕೂಡ ಮನ್ನಣೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಖಂಡಿಸಿ ಬಿಜೆಪಿ ನಾಯಕರು ತೀವ್ರ ಪ್ರತಿಭಟನೆ ಕೂಡ ಸದನದ ಬಾವಿಗಳು ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕೂಡ ಪ್ರತಿಭಟನೆ ಮಾಡುವಂತ ಹಂತಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಈ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಮನ್ನಿಸಬಾರ್ದು, ಇದು ನಾವು ಕಾನೂನು ಹೋರಾಟವನ್ನ ಮಾಡ್ತೇವೆ, ಇದು ಸರಿಯಾದ ನಡೆಯಲ್ಲ. ಸರ್ಕಾರ ಎಲ್ಲೋ ಒಂದ್ ಕಡೆ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂತ ನೀತಿ ಕೂಡ ಹೊರಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಮುಸ್ಲಿಮರಿಗೆ ಮಾತ್ರ ಇವರು ಓಲೈಕೆಯನ್ನ ಮಾಡ್ತಾ ಇದ್ದಾರೆ, ಇದು ಸರಿಯಾದ ನಡೆಯಲ್ಲ ಅನ್ನುವಂತ ಮಾತನ್ನು ಕೂಡ ಈಗ ಬಿಜೆಪಿ ನಾಯಕರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ವಿಧಾನಸಭೆಯಲ್ಲಿ ತೀವ್ರವಾಗಿ ಇದನ್ನ ಖಂಡಿಸಲಿಕ್ಕೆ ಪ್ರತಿಭಟನೆ ಮಾಡುವಂತ ಕಾರ್ಯಕ್ಕೆ ಕೂಡ ಮುಂದಾಗುವಂತದ್ದು ಕೂಡ ಇದೆ. ವಿಜಯ ಭಾಸ್ಕರ್. ಎಸ್ ಬಸವರಾಜ್, ಇದುವರೆಗೂ ಕೂಡ ಅಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇನ್ನೂ ಅಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಾವೆ ಅನ್ನುವಂಥ ವಿಚಾರವನ್ನ ನಿಮ್ ಜೊತೆ ನಾನು ಪಡಿತಾ ಇರ್ತೀನಿ. ಥ್ಯಾಂಕ್ ಯು. ಸದ್ಯ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಗದ್ದಲ ಕೋಲಾಹಲ ಎದ್ದಿರುವಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ ಸಮರ ನಡೀತಾ ಇದೆ. ಇನ್ನು ಕೊನೆಯ ದಿನವಾದ ಇಂದು ಹಲವು ವಿಧೇಯಕಗಳಿಗೆ ಮಂಡನೆ ಆಗಬೇಕಾಗಿದೆ, ಆ ಒಂದು ಬಿಲ್ಗಳನ್ನು ಪಾಸ್ ಮಾಡಬೇಕಾಗಿದೆ ಸರ್ಕಾರದಿಂದ. ಹೀಗಾಗಿ ಹಲವು ಬಿಲ್luಗಳನ್ನು ಈಗಾಗಲೇ ಕಾನೂನು ಸಚಿವರು ವಿಧಾನಸಭೆಯ ಕಾರ್ಯಕಲಾಪದಲ್ಲಿ ಮಂಡಿಸ್ತಾ ಇದ್ದಾರೆ. ಸೊ ಈ ನಡುವೆ ಕೆಲವೊಂದು ಬಿಲ್ಗಳಿಗೆ ವಿರೋಧವನ್ನ ಮಾಡಿ ಬಿಜೆಪಿ ಮತ್ತೆ ಪ್ರತಿಭಟನೆಯ ಮೊರೆ